ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ದೀರ ಎಲ್ಲರೂ? ಸಕ್ಕತ್ತಾಗಿದ್ದೀರ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿನ್ನೆ ವಿಡಿಯೋ ಮಾಡಿ ಹಾಕಿದಂಗೆ ನನ್ನ ಒಂದು ಚಾನಲಲ್ಲಿ ಪುಸ್ತಕ ಪರಿಚಯವನ್ನು ಮಾಡಲು ಹೊರಟಿದ್ದೇನೆ ಅಂತ ಹೇಳಿದ್ದೆ. ಮೊಟ್ಟ ಮೊದಲನೆಯ ಪುಸ್ತಕ ನಾನು ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅನ್ನೋದಾದರೆ, ಇತ್ತೀಚಿನ ದಿನಮಾನಗಳಲ್ಲಿ ಅತ್ಯಂತ ಹೆಸರು ಮಾಡಿರ್ತಕ್ಕಂಥ, ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪುಸ್ತಕದ ಬಗ್ಗೆ ಮಾತನಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪುಸ್ತಕ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಅತ್ಯಂತ ಸದ್ದು ಮಾಡಿದಂತಹ ಪುಸ್ತಕವಾಗಿದೆ. ತುಂಬ ಜನ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಈ ಒಂದು ಪುಸ್ತಕವನ್ನು ಖರೀದಿಸಿ ಓದ್ತಾ ಇದ್ದಾರೆ. ಅತ್ಯಂತ ಹೆಚ್ಚು ಮಾರಾಟವಾಗಿರ್ತಕ್ಕಂಥ ಪುಸ್ತಕ ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಹೇಳಿದರೆ ಕೂಡ ತಪ್ಪಾಗಲ್ಲ. ಈ ಒಂದು ಮಾತನ್ನು ಹೇಳಬೇಕಾದ್ರೆ ನಿಮ್ಗೆ ಆಲ್ರೆಡಿ ಡೌಟ್ ಆಗಿರುತ್ತೆ, ಗೊತ್ತಾಗಿರುತ್ತೆ ಯಾವ ಒಂದು ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಯಾವುದಪ್ಪ ಅದು ಅನ್ನೋದಾದರೆ ಅತ್ಯಂತ ವೈರಲ್ ಆಗಿರ್ತಕ್ಕಂಥ ನಮ್ಮ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ. ಈ ಒಂದು ಪುಸ್ತಕದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾತನಾಡುವ. ಈ ಒಂದು ಪುಸ್ತಕ ಅತ್ಯಂತ ಜನಪ್ರಿಯವಾದಂಥ ಪುಸ್ತಕ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಇಷ್ಟಪಟ್ಟು ಓದಿರತಕ್ಕಂಥ ಪುಸ್ತಕವಾಗಿದೆ. ಆವಾಗಲೇ ಹೇಳಿದಂಗೆ ಅತ್ಯಂತ ಜನಪ್ರಿಯತೆ ಗಳಿಸಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾದಂತಹ ಕನ್ನಡದ ಕಾದಂಬರಿ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. 2023ರಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಈ ಒಂದು ಪುಸ್ತಕ ಇವತ್ತಿನ ದಿನಮಾನಗಳಲ್ಲೂ ಅತ್ಯಂತ ಸದ್ದು ಮಾಡುತ್ತಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ಒಂದು ಪುಸ್ತಕ ಒಂದು ಒಟ್ಟಾರೆಯಾಗಿ 239 ಪುಟಗಳನ್ನು ಒಳಗೊಂಡಿದೆ. 239 ಪುಟಗಳಿರುವ ಈ ಒಂದು ಪುಸ್ತಕ ಮೊದಲ ಪೇಜಿನಿಂದ ಕೊನೆಯ ಪೇಜಿನವರೆಗೂ ಯಾವ ಥರ ಓದಿಕೊಂಡು ಹೋದಿರೆಂದು ನಿಮಗೆ ಅರ್ಥವಾಗದಂತೆ ಆದಷ್ಟು ಬೇಗ ಸಮಯವನ್ನು ವ್ಯರ್ಥ ಮಾಡದೆ ಓದಿಸಿಕೊಂಡು ಹೋಗುವಂತಹ ಒಂದು ಅದ್ಭುತವಾಗಿರತಕ್ಕಂತಹ ಪ್ರೇಮ ಕಾದಂಬರಿ ಇದಾಗಿದೆ ಅಂತಲೇ ಹೇಳಬಹುದು. ಈ ಒಂದು ಪುಸ್ತಕವನ್ನು ಯಾರೆಲ್ಲ ಆಲ್ರೆಡಿ ಪ್ರೀತಿಸಿದವರು, ಪ್ರೀತಿಯನ್ನು ಕಳೆದುಕೊಂಡವರು, ಪ್ರೀತಿಯನ್ನು ಮಾಡದೇ ಇರುವವರು ಯಾರಾದರೂ ಕೂಡ ಈ ಒಂದು ಪುಸ್ತಕವನ್ನು ಓದಬಹುದಾಗಿದೆ. ಓದಿದವರಿಗೆ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತಹ ಬರವಣಿಗೆ ನಮ್ಮ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆಯವರಿಂದ ಆಗಿದೆ ಅಂತ ಹೇಳ್ಬೋದು. ಎಂತಹ ಅದ್ಭುತವಾದಂತಹ ಬರವಣಿಗೆ ನಮ್ಮ ರವಿ ಬೆಳಗೆರೆಯವರದು. ಈ ಒಂದು ಪುಸ್ತಕವನ್ನು ಓದಬೇಕಾದರೆ ನನಗನ್ಸಿದ್ದು ಯಾವ ಥರ ಅಂದರೆ, ನಾನು ಯಾವುದೋ ಕನ್ನಡದ ಒಂದು ಚಲನಚಿತ್ರವನ್ನು ನೋಡ್ತಾ ಇದ್ದೀನೇನೋ ಅನ್ನುವ ಒಂದು ಅನುಭವ ನನ್ನಲ್ಲಾಯಿತು ಅಂತಲೇ ಹೇಳಬಹುದು. ಅಷ್ಟೊಂದು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಪ್ರತಿಯೊಂದು ಸನ್ನಿವೇಶವನ್ನು, ಪ್ರತಿಯೊಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಅಷ್ಟೊಂದು ಅಚ್ಚುಕಟ್ಟಾಗಿ ಬರೆದುಕೊಂಡು ಹೋಗಿದ್ದಾರೆ ನಮ್ಮ ರವಿ ಬೆಳಗೆರೆಯವರು ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ನಾನು ಆವಾಗಲೇ ಹೇಳಿದಂಗೆ ಮತ್ತೆ ಹೇಳ್ತಾ ಇದ್ದೇನೆ, ಈ ಒಂದು ಪುಸ್ತಕ ಶುರು ಮಾಡಿದ ನಂತರ, ಓದಲು ಶುರು ಮಾಡಿದ ನಂತರ ಹೇಗೆ ಓದಿಸಿಕೊಂಡು ಹೋಗುತ್ತೆ ಕೊನೆಯ ಪುಟದವರೆಗೂ ಅಂತ ನಿಮಗೆ ಅರಿವಿಲ್ಲದಂತೆಯೇ ಕೊನೆಯ ಪುಟಕ್ಕೆ ತಲುಪಿರ್ತೀರ. ಕೊನೆಯ ಪುಟ ತಲುಪುವಷ್ಟರಲ್ಲಿ ನಿಮ್ಮ ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ ಬರೋದಂತೂ ಖಂಡಿತ ಅಂತಲೇ ಹೇಳಬಹುದು. ಯಾಕಂದರೆ ಅಷ್ಟೊಂದು ಮನಸ್ಸಿಗೆ ಪ್ರಭಾವ ಬೀರುವಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಮ ಕಾದಂಬರಿ ಇದಾಗಿದೆ. ಮತ್ತು ಈ ಒಂದು ಪುಸ್ತಕದ ಬಗ್ಗೆ ಹೆಚ್ಚಾಗಿ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ನೀವು ಪುಸ್ತಕವನ್ನು ಖರೀದಿಸಿ ಓದುವುದರಲ್ಲಿ ಇರುವ ಮಜಾ ನಾನು ಮಾಡುವಂತಹ ವಿಡಿಯೋದಲ್ಲಿ ಇರಲ್ಲ. ಮತ್ತು ನಾನು ವಿಡಿಯೋದಲ್ಲಿ ತಿಳಿಸಿಕೊಟ್ಟರೆ ಪುಸ್ತಕ ಓದುವ ಒಂದು ಅಭಿರುಚಿ ಏನಿದೆ ಅದು ತಪ್ಪುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಜಸ್ಟ್ ಬರೀ ನಿಮಗೆ ಪುಸ್ತಕದ ಮುಖ್ಯ ಅಂಶಗಳನ್ನು ಮಾತ್ರ ಹೇಳಬಲ್ಲೆ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಪುಸ್ತಕ ನನಗೆ ಪರ್ಸ್ನಲಾಗಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ತುಂಬ ಇಷ್ಟಪಟ್ಟು ಓದಿದಂತಹ ಕಾದಂಬರಿಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಬಟ್ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ, ಯಾರೆಲ್ಲ ಈ ಪುಸ್ತಕವನ್ನು ಓದ್ತಾ ಇದ್ದೀರಾ, ನಿಮ್ಮ ಮನಸ್ಸು, ನಿಮ್ಮ ಧೈರ್ಯ ಗಟ್ಟಿಯಾಗಿದ್ದರೆ ಮಾತ್ರ ಈ ಒಂದು ಪುಸ್ತಕವನ್ನು ಓದುವ ಸಾಹಸ ಮಾಡಿ. ಇಲ್ಲ ಅಂದರೆ ಖಂಡಿತವಾಗಿಯೂ ಈ ಒಂದು ಪುಸ್ತಕದ ಸಹವಾಸಕ್ಕೂ ಕೂಡ ಹೋಗೋಕ್ಕೆ ಹೋಗ್ಬಿಡಿ. ಯಾಕಂದರೆ ಈ ಪುಸ್ತಕ ಓದಿ ಮುಗಿಸಿದ ಮೇಲೆ ಆಚೆ ಬರಲು ತುಂಬ ಸಮಯ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಅಷ್ಟೊಂದು ಮನಸ್ಸಿಗೆ ಮೂಡುವಂತಹ, ಮನಸ್ಸಿಗೆ ನಾಟುವಂತಹ, ಪ್ರಭಾವ ಬೀರುವಂತಹ ಪುಸ್ತಕ ಇದಾಗಿದೆ. ಈ ಪುಸ್ತಕ ಓದಿ ಮುಗಿಸಿದ ಮೇಲೆ ನಾನು ಸುಮಾರು ದಿನಗಳ ಕಾಲ ಆಚೆ ಬರಲು ಸಾಧ್ಯವಾಗಲಿಲ್ಲ. ಅಷ್ಟೊಂದು ಕಾಡಿದ್ದಂತಹ ಪುಸ್ತಕ ಇದಾಗಿದೆ. ಅಷ್ಟೊಂದು ಕಾಡಿ ನನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ಅದರಿಂದ ಆಚೆ ಬರಲು ತುಂಬ ಪರಿತಪಿಸಿ ಆಚೆ ಬಂದೆ ಅಂತ ಕೂಡ ಹೇಳ್ಬೋದು. ಆ ಥರದ ಒಂದು ಪುಸ್ತಕ ಇದಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಓದಬೇಕಂದ್ರೆ ತಪ್ಪದೇ ಓದಿ. ಬಟ್
ತೀರಾ ಮನಸ್ಸಿಗೆ ತೆಗೆದುಕೊಂಡು ಮಾತ್ರ ಓದೋಕ್ಕೆ ಹೋಗ್ಬೇಡಿ. ಕ್ಯಾರೆಕ್ಟರ್ಗಳನ್ನು, ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಅತಿ ಮನಸ್ಸಿಗೆ ಹಚ್ಚಿಕೊಂಡು ಮಾತ್ರ ಓದೋಕ್ಕೆ ಹೋಗ್ಬೇಡಿ. ಇದು ನನ್ನದೊಂದು ಸಣ್ಣ ಮನವಿ ಅಂತಲೇ ಹೇಳ್ಬೋದು. ಮತ್ತು ಈ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಹೇಳೋದಾದರೆ, ಮುಖ್ಯ ಪಾತ್ರದಲ್ಲಿ ನಮ್ಮ ಹಿಮವಂತ ಮತ್ತು ಪ್ರಾರ್ಥನಾ ಕಾಣಿಸಿಕೊಳ್ತಾರೆ. ಹಿಮವಂತ ಪ್ರಾರ್ಥನಾ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ, ಮನೆಯಲ್ಲಿ ನಡೀತಕ್ಕಂಥ ಕಹಿ ಘಟನೆಯಿಂದ ಮನಸ್ಸನ್ನು ನೊಂದು ಮನೆಯಿಂದ ಆಚೆ ಬರ್ತಾಳೆ ಪ್ರಾರ್ಥನಾ. ಅದಾದ ನಂತರ ಮನೆಯನ್ನು ತೊರೆದು ಹಿಮವಂತನೊಟ್ಟಿಗೆ ಶಿವಮೊಗ್ಗಕ್ಕೆ ಹೊರಡ್ತಾಳೆ. ಅದು ನಡಿಗೆಯಲ್ಲಿ, ಕಾಲ್ನಡಿಗೆಯಲ್ಲಿ ಶಿವಮೊಗ್ಗಕ್ಕೆ ಹೊರಡ್ತಾರೆ. ಶಿವಮೊಗ್ಗಕ್ಕೆ ಬಂದು ತಲುಪಿದಾಗ ಅತ್ಯಂತ ಕಡು ರಾತ್ರಿ ಆಗಿರುತ್ತೆ. ಆವಾಗ ಶಿವಮೂರ್ತಿ ಸರ್ಕಲಲ್ಲಿ ಸಿಗುವ ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ಪಾತ್ರವೇ ಬಂದು ನಮ್ಮ ರಸೂಲ್ ಜಮಾದಾರ್ ಆಗಿರ್ತಾರೆ. ರಸೂಲ್ ಜಮಾದಾರ್ನೊಟ್ಟಿಗೆ ಮಾತನ್ನು ಮುಗಿಸಿ ಶಿವಮೂರ್ತಿ ಸರ್ಕಲ್ನಿಂದ ಹೊರಟಂಥ ಹಿಮವಂತ ಶಾಂತಪ್ಪ ಮತ್ತು ನಂದಕ್ಕನವರ ಮನೆ ಸೇರ್ತಾನೆ. ಶಾಂತಪ್ಪ ನಂದಕ್ಕನವರ ಒಂದು ಅದ್ಭುತವಾಗಿರ್ತಕ್ಕಂಥ ಪಾತ್ರವು ಕೂಡ ಮನಮುಟ್ಟುವಂಥದ್ದು. ಅದಾದ ನಂತರ ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರವು, ಊರ್ಮಿಳ ಆಗಿರ್ಬೋದು, ದೇವಶಿಶು ಆಗಿರ್ಬೋದು, ಮತ್ತು ಕಸೂತಿ ಕಾವೇರಮ್ಮ ಆಗಿರ್ಬೋದು, ರಸೂಲ್ ಜಮಾದಾರ್, ಅಜ್ಜಯ್ಯ, ಶಾಂತಪ್ಪ, ನಂದಕ್ಕ, ಈ ಥರ ಪ್ರತಿಯೊಂದು ಪಾತ್ರವೂ ಕೂಡ ಅದರದ್ದೇ ಆದಂತಹ ಚಾಪು ಮೂಡಿಸ್ತಕ್ಕಂಥದ್ದು, ಅದರದ್ದೇ ಆದಂತಹ ಮನಸ್ಸಿಗೆ ಪ್ರಭಾವ ಬೀರುವಂತಹ ಪಾತ್ರಗಳು ಅಂತಲೇ ಹೇಳಬಹುದು. ಈ ಒಂದು ಪುಸ್ತಕದಲ್ಲಿ, ಈ ಒಂದು ಕಾದಂಬರಿಯಲ್ಲಿ ನನಗೆ ಇಷ್ಟವಾದಂಥದ್ದು ಯಾವುದಪ್ಪ ಅನ್ನೋದಾದರೆ, ಪ್ರಾರ್ಥನಾ ಹಿಮವಂತನಿಗೆ ಕೇಳ್ತಾಳೆ, ನನಗೆ ಒಂದು ಬದುಕನ್ನು ಕೊಡ್ತೀಯಾ ಹಿಮವಂತ ಅಂತ. ಅದಕ್ಕೆ ಹಿಮವಂತ ಕೊಡುವಂತಹ ಉತ್ತರವೇನಿದೆಯಲ್ಲ, ಅತ್ಯಂತ ಪ್ರಿಯವಾದದ್ದು, ಅತ್ಯಂತ ಸುಂದರವಾದಂಥ ಒಂದು ಉತ್ತರವನ್ನು ಕೊಡ್ತಾನೆ. ಗೊತ್ತಿಲ್ಲ ಪ್ರಾರ್ಥನಾ, ನನಗೆ ನನ್ನ ಜೀವನ ಕೊಟ್ಟಿದ್ದನ್ನೆಲ್ಲ ನಿನಗೆ ನಿರ್ವಂಚನೆಯಿಂದ ಕೊಡುತ್ತೇನೆ ಅಂತ ಹೇಳ್ತಾನೆ. ಎಂತಹ ಅದ್ಭುತವಾದಂಥ ಸಾಲುಗಳಲ್ವ. ಇದೇ ರೀತಿ ಪ್ರೇಮದ ಮಜಲುಗಳನ್ನು ಏರುತ್ತಾ ಇಳಿಯುತ್ತಾ ಹೋಗುವಂತಹ ಒಂದು ಅದ್ಭುತವಾದಂಥ ಕಾದಂಬರಿ. ಪ್ರಾರ್ಥನೆಗಳನ್ನು ಮೆಡಿಕಲ್ ಓದಿಸಿ ಡಾಕ್ಟರ್ ಮಾಡುವಂತಹ ಒಂದು ಹುಚ್ಚು ಸಾಹಸವನ್ನು ಕೈಗೊಂಡಿರ್ತಕ್ಕಂಥ ಹಿಮವಂತ ಅವಳಿಗೋಸ್ಕರ ಪ್ರಾರ್ಥನಾ ಲೇಔಟ್ ಕಟ್ಟುವ ಕನಸನ್ನು ಕಾಣ್ತಾನೆ. ಮೆಡಿಕಲ್ ಓದಿಸಿ ಡಾಕ್ಟರನ್ನಾಗಿ ಮಾಡಿಸೋಕ್ಕೋಸ್ಕರ ದಾವಣಗೆರೆಯ ಮೆಡಿಕಲ್ ಕಾಲೇಜ್ಗೆ ಸೇರಿಸ್ತಾನೆ. ದಾವಣಗೆರೆ ಮೆಡಿಕಲ್ ಕಾಲೇಜ್ ಸೇರಿದ ನಂತರ ಅಲ್ಲಿ ಆಗುವಂತಹ ಪ್ರಮುಖ ಬದಲಾವಣೆಗಳಿಂದ ಈ ಪುಸ್ತಕ ತಿರುವು ಪಡೆದುಕೊಳ್ಳುತ್ತಾ ಹೋಗುತ್ತೆ. ಅಲ್ಲಿ ದೇವಶಿಶು ಆಗಿರ್ಬೋದು, ಊರ್ಮಿಳ ಆಗಿರ್ಬೋದು, ಎಲ್ಲರ ಒಂದು ಸಹವಾಸ, ದೇವಶಿಶುವಿನ ಸಹವಾಸದಿಂದ ಪ್ರಾರ್ಥನಾ ಹಿಮವಂತನಿಂದ ದೂರ ಆಗುವ ಸನ್ನಿವೇಶಗಳು ಬರುತ್ತೆ. ಅತ್ಯಂತ ಮನಸ್ಸಿಗೆ ಬೇಸರ ತರುವಂತಹ ಸನ್ನಿವೇಶಗಳು. ನನಗೆ ಅತ್ಯಂತ ಪ್ರಿಯವಾಗಿ, ಅತ್ಯಂತ ಸುಂದರವಾಗಿ ಇಷ್ಟವಾಗಿರ್ತಕ್ಕಂಥ ಪಾತ್ರ ಅಂದರೆ ಹಿಮವಂತ ಮತ್ತು ಊರ್ಮಿಳ. ಒಂದು ಕಡೆ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಇನ್ನೊಂದು ಕಡೆಗೆ ಹೋಗುವಂತಹ ಪ್ರಾರ್ಥನಾ, ಇನ್ನೊಂದು ಕಡೆ ತನ್ನ ಎಲ್ಲ ದುಶ್ಚಟಗಳನ್ನು ಬಿಟ್ಟು ಅತ್ಯಂತ ಸೌಮ್ಯ ಸ್ವಭಾವಕ್ಕೆ ತಿರುಗುವಂತಹ ಊರ್ಮಿಳೆಯ ಕಥೆ ಏನಿದೆ ಗೊತ್ತಾ, ಅದು ಕೂಡ ಅತ್ಯಂತ ಮನಸ್ಸಿಗೆ ನಾಟುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕನ್ನೋದಾದರೆ ಅದ್ಭುತವಾದಂತಹ ಬರವಣಿಗೆ ರವಿ ಬೆಳಗೆರೆ ಅವರಿಂದ ಈ ಒಂದು ಹೇಳಿ ಹೋಗೋ ಕಾರಣ ಅಂತಲೇ ಹೇಳಬಹುದು. ಬೆಟ್ಟದಷ್ಟು ಪ್ರೀತಿ ಮಾಡಿ ಪ್ರೀತಿಯನ್ನು ತ್ಯಾಗ ಮಾಡಿದಂತಹ ಹಿಮವಂತನ ಕತೆ, ಸೇಡು ತೀರಿಸಿಕೊಳ್ಳಲು ಹೋಗಿ ಇನ್ನೊಂದು ನಿಜವಾದ ಪ್ರೀತಿಯನ್ನು ಕೊಂದ ದೇವಶಿಶುವಿನ ಕತೆ. ಅದ್ಭುತವಾಗಿರ್ತಕ್ಕಂತಹ ಪ್ರೇಮ ಕಾದಂಬರಿ ಇದಾಗಿದೆ ಅಂತಲೇ ಹೇಳ್ಬೋದು. ನಾನು ಪುಸ್ತಕದ ಪರಿಚಯದ ಮೊದಲಿನಲ್ಲಿ ಹೊಸತಲ್ಲಿ ಹೇಳಿದಂಗೆ ಅತ್ಯಂತ ಮನಸ್ಸಿಗೆ ನಾಟುವಂತಹ ಪುಸ್ತಕ ಇದಾಗಿದೆ. ಯಾರೆಲ್ಲ ಪುಸ್ತಕ ಪ್ರೇಮಿಗಳಿದ್ದೀರಾ, ನೀವೇನಾದರೂ ಅದ್ಭುತವಾಗಿರ್ತಕ್ಕಂಥ ಪ್ರೇಮ ಕಾದಂಬರಿ ಕನ್ನಡದಲ್ಲಿ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಿ. ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ಓದ್ತೀರಾ. ನಾನು ಹೇಳಿದಂಗೆ ಕೊನೆಯ ಪುಟ ತಿರುಗಿಸುವಷ್ಟರಲ್ಲಿ ಕಣ್ಣಂಚಿನಲ್ಲಿ ನೀರಿರುವುದಂತೂ ಖಚಿತವಾಗಿ ಅಂತಲೇ ಹೇಳ್ಬೋದು. ನಾನು ಕೇವಲ ಸಂಕ್ಷಿಪ್ತವಾದ ಮಾಹಿತಿಯನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಪುಸ್ತಕ ಖರೀದಿಸಿ ಓದಿ, ಅದರ ಮಜಾನೇ ಬೇರೆ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಓದ್ತೀರಾ, ಮೊದಲನೆಯ ಪುಟದಿಂದ ಹಿಡಿದು ಕೊನೆಯ ಪುಟದವರೆಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಈ ಒಂದು ಪುಸ್ತಕವನ್ನು ಖರೀದಿಸಿ ಓದಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಈ ಒಂದು ಪುಸ್ತಕವನ್ನು ಯಾರೆಲ್ಲ ಓದಿದ್ದೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೆ ತಿಳಿಸಿ. ಅದಲ್ಲದೆ ಒಂದು ಎಲ್ಲರಲ್ಲಿ ರಿಕ್ವೆಸ್ಟ್ ಅಂತ ಹೇಳ್ಬೋದು, ಮನವಿ ಅಂತ ಹೇಳ್ಬೋದು. ಏನಪ್ಪ ಅನ್ನೋದಾದರೆ, ಯಾರೆಲ್ಲ ಈ ಒಂದು ಪುಸ್ತಕವನ್ನು ಓದಲು ಇಚ್ಛೆ ಪಡ್ತೀರಾ ಅಧಿಕೃತ ಮಳಿಗೆಗಳಿಂದ ಮಾತ್ರ ಪುಸ್ತಕವನ್ನು ಖರೀದಿಸಿ ಓದಿ, ಅಥವಾ ಅಧಿಕೃತ ಆನ್ಲೈನಲ್ಲಿ ಸೇಲ್ ಮಾಡ್ತಕ್ಕಂಥ ಮಳಿಗೆಗಳಲ್ಲಿ ಮಾತ್ರ ಪುಸ್ತಕವನ್ನು ಖರೀದಿಸಿ ಓದಿ. ಯಾಕಂದರೆ ಇತ್ತೀಚೆಗೆ ಭಾವನಾ ಬೆಳಗೆರೆ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಏನಪ್ಪ ಅನ್ನೋದಾದರೆ, ಕನ್ನಡ ಪುಸ್ತಕಗಳ ಪೈರಸಿ ಆಗ್ತಾಯಿದೆ,
ನನಗೆ ನಿಜಕ್ಕೂ ಆ ಒಂದು ವಿಡಿಯೋ ನೋಡಿದ ತಕ್ಷಣ ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಸರದ ಸಂಗತಿ ಅದು. ಯಾಕಪ್ಪ ಅನ್ನೋದಾದರೆ ಕಷ್ಟಪಟ್ಟು ಬುಕ್ಕನ್ನು ಬರೆದು ಅದನ್ನು ಪ್ರಕಟಿಸಿ ಅದಕ್ಕೆ ಸರಿಯಾದ ಗೌರವ ಸಿಕ್ಕಿಲ್ಲ, ಪೈರಸಿ ಮಾಡ್ತಾರೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಕನ್ನಡ ಪುಸ್ತಕಗಳನ್ನು ಪೈರಸಿ ಮಾಡೋ ಲೆವೆಲ್ಗೆ ಜನ ಹೋಗಿದ್ದಾರೆ ಅಂದರೆ ನಿಜಕ್ಕೂ ಬೇಸರದ ಸಂಗತಿ. ಒಂದು 100 ಅಥವಾ 200 ಜಾಸ್ತಿ ಆದರೂ ಪರವಾಗಿಲ್ಲ, ಪುಸ್ತಕದ ಮೇಲಿನ ಅಭಿಮಾನ, ಅದರಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ಬೆಲೆ ಕೊಟ್ಟು, ಆ ಒಂದು ಅದ್ಭುತವಾಗಿರ್ತಕ್ಕಂಥ ಬರಹಗಾರರಿಗೆ ಬೆಲೆ ಕೊಟ್ಟು, ಪ್ರಕಾಶಕರಿಗೆ ಬೆಲೆ ಕೊಟ್ಟು, ಅಧಿಕೃತ ಮಳಿಗೆಗಳಲ್ಲಿ ಮಾತ್ರ ಪುಸ್ತಕವನ್ನು ಪಡೆದುಕೊಂಡು ಓದಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ದಯವಿಟ್ಟು ಮೋಸಕ್ಕೆ ಹೋಗಬೇಡಿ. ಯಾರು ಒಂದು ಕಮ್ಮಿ ದುಡ್ಡಿಗೆ ಸಿಗುತ್ತೆ ಅಂದ್ಕೊಂಡು ಪೈರಸಿ ಆಗಿರ್ತಕ್ಕಂಥ ಪುಸ್ತಕಗಳನ್ನು ತೊಗೊಂಡು ಓದೋಕ್ಕೆ ಹೋಗಬೇಡಿ. ಅದು ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಬರಹಗಾರರಿಗೆ ಮಾಡುವಂತಹ ಮೋಸ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಎಲ್ಲರಲ್ಲೂ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಾನು ಅಧಿಕೃತ ಮಳಿಗೆಗಳಲ್ಲಿ ಮಾತ್ರ ಪುಸ್ತಕವನ್ನು ಖರೀದಿಸಿ ಓದಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಇದು ನನ್ನ ಮೊಟ್ಟ ಮೊದಲ ಪುಸ್ತಕ ಪರಿಚಯದ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಈ ಒಂದು ಪುಸ್ತಕದ ಪರಿಚಯ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಾನು ಓದಿರ್ತಕ್ಕಂಥ ಅನುಭವವನ್ನು ಮಾತ್ರ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಏನಾದರೂ ಇದರಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಕೊನೆಯದಾಗಿ ಪುಸ್ತಕದ ಪರಿಚಯವನ್ನು, ಅಂದರೆ ಪ್ರಕಾಶಕರು ಯಾರು ಮತ್ತು ಇದರ ಬೆಲೆ ಎಷ್ಟು ಅನ್ನೋದನ್ನು ತಿಳಿಸಿಕೊಡ್ತೇನಂತೆ. ಈ ಒಂದು ಪುಸ್ತಕ ಬಂದು ಭಾವನಾ ಪ್ರಕಾಶನ ಅವರ ಒಂದು ಪಬ್ಲಿಕೇಶನ್ಸಲ್ಲಿ ಹೊರಹೊಮ್ಮಿದಂತಹ ಪುಸ್ತಕ ಇದಾಗಿದೆ. ಈ ಒಂದು ಪುಸ್ತಕದ ಒಟ್ಟು ಪುಟಗಳು 239. MRP ಬೆಲೆ ಬಂದು, ಮುಖಪುಟದ ಬೆಲೆ ಬಂದು 350 ರೂಪಾಯಿಗಳು ಅಂತ ಹಾಕಿದ್ದಾರೆ. ಇದು ನಿಮಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಅಧಿಕೃತ ಮಳಿಗೆಗಳಲ್ಲಿ ಪರ್ಚೇಸ್ ಮಾಡಿದರೆ, ಅವರಿಂದ ಖರೀದಿಸಿದರೆ ಅವರೊಟ್ಟಿಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ನಿಮಗೇನಾದರೂ ಅಧಿಕೃತ ಮಳಿಗೆಗಳ ಕಾಂಟ್ಯಾಕ್ಟ್ ನಂಬರ್ ಅಥವಾ ಅವ್ರನ್ನ ಯಾವ ಥರ ಸಂಪರ್ಕಿಸಬಹುದು ಅನ್ನೋದಾದರೆ ಅವರ ಒಂದು ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ. ಅದರ ಥ್ರೂ ನೀವು ಕಾಲ್ ಮಾಡಿ ಕೂಡ ಈ ಪುಸ್ತಕವನ್ನು ಖರೀದಿಸಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಹೇಳಿ ಹೋಗು ಕಾರಣ. ಆದಷ್ಟು ಬೇಗ ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ಪುಸ್ತಕದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.